ನನ್ನೆಲ್ಲ ಆತ್ಮೀಯ ಮುಖ್ಯ ಗುರುಗಳೇ ಹಾಗೂ ಶಿಕ್ಷಕ ಬಂಧುಗಳೇ, ವಿವಿಧ ಹಂತದ ಉಸ್ತುವಾರಿ ಅಧಿಕಾರಿಗಳೇ, ಇಂದು ನಾವು ಪ್ರಮುಖವಾಗಿರ್ತಕ್ಕಂಥ SATS ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಬಿ ಪಾರ್ಟ್ ಅಪ್ಡೇಟ್ ಆಗದೆ ಇದ್ರೆ, ಅಂದ್ರೆ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಬಿ ಪಾರ್ಟ್ ಅಲ್ಲಿ ಎಲ್ಲವೂ ಸಿ ಬಂದಿದ್ರೆ ಅದನ್ನ ಸರಿಪಡಿಸಿಕೊಳ್ಳುವುದು ಹೇಗೆ, ಹಾಗೆ TC ಔಟ್ ಮಾಡುವುದು ಹೇಗೆ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿಕೊಳ್ಳುವುದು ಹೇಗೆ, ಒಂದು ವೇಳೆ ತನ್ನಿಂದ ತಾನೇ ಪ್ರಮೋಟ್ ಆಗದಿದ್ದರೆ ಪ್ರಮೋಟ್ ಮಾಡಿಕೊಳ್ಳುವುದು ಹೇಗೆ ಅಂತಕ್ಕಂಥ ಬಹು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಹಾಗೆ ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡುವುದನ್ನ ಮರಿಬೇಡಿ. ನಿಮ್ಮ ಎಲ್ಲರಿಗೂ ಆತ್ಮೀಯ ಮಿತ್ರರಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ನೇರವಾಗಿ ನಾನು ಮಾಹಿತಿಗೆ ಬರ್ತಾ ಇದ್ದೀನಿ. ಎಸ್, ನೀವು ಪ್ರೋಗ್ರೆಸ್ ಕಾರ್ಡ್ ಅನ್ನ ಜನರೇಟ್ ಮಾಡ್ಕೋಬೇಕಾದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಹೋಗಿ ಅಲ್ಲಿ CCA ರಿಸಲ್ಟ್ ಅಂತಿದೆ, ತಾವು ನೋಡ್ತಾ ಇದ್ದೀರಿ. CCA ರಿಸಲ್ಟ್ ಇಂದ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ಪ್ರೋಗ್ರೆಸ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ತರಗತಿಯನ್ನ ಕೇಳುತ್ತೆ. ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಅನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2ನೇ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡ್ತಾ ಇದ್ದೀನಿ. 2ನೇ ತರಗತಿಯನ್ನ ತೆಗೆದುಕೊಂಡು ನೀವು ಸರ್ಚ್ ಕೊಟ್ಟಾಗ ಆ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡ್ ಏನಾಗುತ್ತೆ ಬರುತ್ತೆ. ಇಲ್ಲಿ ವ್ಯೂ ಅಂತ ನೀವು ಕೊಡಿ, ಅಂದ್ರೆ ನೋಟಾ ಅಂತ ಬರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಎಸ್, ಈ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡ್ ಏನಾಗುತ್ತೆ ಜನರೇಟ್ ಆಗುತ್ತೆ. ಆಗ ನೋಡ್ತಾ ಇದ್ದೀರಿ ನೀವು, ಈಗ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಬಿ ಪಾರ್ಟ್ ಅಲ್ಲಿ ಏನಾಗಿದೆ ಅಂದ್ರೆ SA2 ಸಿ ಬಂದಿದೆ, SA1 ಕೂಡ ಸಿ ಬಂದಿದೆ. ಇಲ್ಲಿ ಏನಿದೆ ಅಂದ್ರೆ ನೀವು SA2 ಅನ್ನು ಹಾಕಿದ್ರೆ SA1 ತನ್ನಿಂದ ತಾನೇ ಅಪ್ಡೇಟ್ ಆಗುತ್ತೆ. ಇದು ಓನ್ಲಿ ನಾ ಬಿ ಪಾರ್ಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತಾ ಇದ್ದೀನಿ. SA2 ಅನ್ನು ನೀವು ಹಾಕಿದ್ರೆ SA1 ತನ್ನಿಂದ ತಾನೇ ಅಪ್ಡೇಟ್ ಆಗುತ್ತೆ. ಒಂದ್ ವೇಳೆ ನೀವು SA2 ಅನ್ನು ಹಾಕದಿದ್ರೆ ಸಾಫ್ಟ್ವೇರ್ ತನ್ನಿಂದ ತಾನೇ ಸಿ ಅಂತ ತೆಗೆದುಕೊಳ್ಳುತ್ತೆ. ಇಂಥ ಸಂದರ್ಭದಲ್ಲಿ ನಿಮಗೆ ತೊಂದರೆಗಳಾಗ್ತವೆ. ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂದ್ರೆ ಪಾಲಕರು ನಿಮಗೆ ತೊಂದರೆ ಮಾಡಬಹುದು, ಸಿ ಗ್ರೇಡ್ ಹಾಕಿದಿರಿ ಅಂತ ತಿಳ್ಕೊಂಡು. ಆ ಕಾರಣಕ್ಕೋಸ್ಕರ ಇದನ್ನು ನೀವು ಸರಿಪಡಿಸ್ಕೋಬೇಕಾದ್ರೆ ಏನ್ ಮಾಡಿ ಅಂದ್ರೆ SA2 ಅಂತ ಒಂದು ಐಕಾನ್ ಅನ್ನ ತಾವು ನೋಡ್ತಾ ಇದ್ದೀರಿ, ತೋರಿಸ್ತಾ ಇದ್ದೀನಿ ತಮಗೆ. SA2 ಅಂತಕ್ಕಂಥ ಒಂದು ಐಕಾನ್ ಅನ್ನ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಓಕೆ, ಎಸ್, ಇಲ್ಲಿ SA2 ಅಂತ ಗಮನದಲ್ಲಿ ಇದೆ, ಬರ್ತಾ ಇದೆ ತಮಗೆ. SA2 ಮೇಲೆ ಕ್ಲಿಕ್ ಮಾಡಿ. ಈ SA2 ದಲ್ಲಿ ಬರ್ತಕ್ಕಂಥ 3ನೇ ಆಪ್ಷನ್ ಎಂಟರ್ ಅಂಡ್ ಅಪ್ಡೇಟ್ ಪಾರ್ಟ್ ಬಿ ಅಂತಿದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಅಂಡ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು 2ನೇ ತರಗತಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸರ್ಚ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಕೊಟ್ಟಾಗ ನೋಡಿ ಇಲ್ಲಿ ಗ್ರೇಡ್ ಗಳನ್ನ ನಾವು ತಿದ್ಕೊಳ್ಳೋಣ. ಇವನ್ನ ಎ ಅಂತ ಮಾಡ್ಕೊಳ್ಳೋಣ. ಈ ರೀತಿ ನೀವು ತಿದ್ಕೋಬಹುದು. ನೀವು ಕೂಡ ಎ ಅಂತ ಮಾಡ್ಕೊಂಡು ಓಕೆ, ಈ ರೀತಿ ಎ ಅಂತ ಮಾಡ್ಕೊಳ್ಳಿ. ಎಸ್ ಸಬ್ಮಿಟ್ ಅಂತ ಕೊಡಿ. ಡೂ ಯು ಸಬ್ಮಿಟ್ ಅಂತ ಕೇಳುತ್ತೆ, ಎಸ್ ಅಂತ ಓಕೆ ಅಂತ ಕೊಡಿ. ಎಸ್ ಕೊಟ್ಟಾದ್ಮೇಲೆ ಫೈನಲ್ ಅಪ್ಡೇಟ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ರಿಸಲ್ಟ್ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆಯಲ್ಲ, ಬರುತ್ತೆ. ಈಗ ಮತ್ತೆ ನಾವು ಪ್ರೋಗ್ರೆಸ್ ಕಾರ್ಡಿಗೆ ಹೋಗೋಣ. ಪ್ರೋಗ್ರೆಸ್ ಕಾರ್ಡ್ ಅನ್ನ ಈಗ ನಾವು ನೋಡೋಣ, ಸರಿಯಾಗಿದೆ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾವೀಗ ನೋಡೋಣಂತೆ. ಓಕೆ, ನಮ್ಮ ಪ್ರೋಗ್ರೆಸ್ ಕಾರ್ಡಿಗೆ ಬರೋಣಂತೆ. ಎಸ್, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಲ್ಲಿಂದ ನೀವು ಎಲ್ಲಿಗೆ ಬರ್ತೀರಿ, CCA ರಿಸಲ್ಟ್ ಗೆ ಬರ್ತೀರಿ. CCA ರಿಸಲ್ಟ್ ಇಂದ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀರಿ ಅಲ್ವಾ. ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಎಸ್, ಕ್ಲಿಕ್ ಮಾಡಿ ಇಲ್ಲೇನ್ ಮಾಡಿ ಆ ಸ್ಟ್ಯಾಂಡರ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡು ಸರ್ಚ್ ಕೊಡಿ. ಸೇಮ್ ಪ್ರೋಗ್ರೆಸ್ ಕಾರ್ಡ್ ಅನ್ನ ಆ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನ ನೋಡೋಣ ಈಗ ಸರಿಯಾಗಿದೆ ಇಲ್ಲ ಅಂತಿಕೊಂಡು. ಎಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೋಡಿ, ಈಗ ಬಿ ಪಾರ್ಟ್ ಅನ್ನ ನೋಡ್ತಾ ಇದಿರ್ತಾವಿಲ್ಲ. ಬಿ ಪಾರ್ಟ್ ಏನಾಗಿದೆ ಅಪ್ಡೇಟ್ ಆಗಿ ಬಂದಿರತಕ್ಕಂಥದ್ದು ಎ ಆಗಿದೆಯಲ್ಲ. ಒಂದನ್ನ ನೀವು ಹಾಕಿದ್ರೆ SA2 ಅನ್ನ ಹಾಕಿದ್ರೆ ಏನಾಗುತ್ತೆ, ಅದು ಸರಿ ಆಗುತ್ತೆ. ಈ ರೀತಿ ನೀವು ಪ್ರೋಗ್ರೆಸ್ ಕಾರ್ಡ್ ಅನ್ನ ಬಿ ಪಾರ್ಟ್ ಅಲ್ಲಿ ಆಗಿರ್ತಕ್ಕಂಥ ತಪ್ಪನ್ನ ಏನ್ ಮಾಡ್ಬೋದು, ಸರಿಪಡಿಸಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಆಮೇಲೆ ಈ ಪ್ರೋಗ್ರೆಸ್ ಕಾರ್ಡ್ 4 ಪೇಜ್ ಅಲ್ಲಿ ಇದೆ. ಇದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ಕೇವಲ 1 ಪೇಜ್ ಅಥವಾ 2 ಪೇಜ್ ಅಲ್ಲಿ ನಾವು ಇದನ್ನ ಪ್ರಿಂಟ್ ತಗೋಬಹುದು. ಹಾಗಾದ್ರೆ ಯಾವ ರೀತಿ ಇದನ್ನ ನಾವು 1 ಪೇಜ್ ಅಲ್ಲೋ ಅಥವಾ 4 ಪೇಜ್ ಅಲ್ಲೋ ಪ್ರಿಂಟ್ ತಗೋಬಹುದಪ್ಪ ಅಂದ್ರೆ, ನಿಮ್ದು ಏನ್ PDF ಆಗಿದೆಯಲ್ಲ, ಆ ಡೌನ್ಲೋಡ್ ಆಗಿದೆಯಲ್ಲ PDF, ಅದನ್ನ ಕ್ಲಿಕ್ ಮಾಡಿ. ಎಸ್, ಇಲ್ಲಿ PDF ಓಪನ್ ಆಗ್ತಾ ಇದೆ. ಅದನ್ನು ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ 4 ಪೇಜ್ ಗಳನ್ನ ಪ್ರಿಂಟ್ ಕೊಡೋದು ಕೆಲವೊಂದ್ಸಲ ಏನಾಗುತ್ತೆ, ಕಷ್ಟ ಆಗುತ್ತೆ. ಅವಾಗ ನೀವ್ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇದನ್ನ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಸ್, ಇಲ್ಲಿ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಆಗ ನೀವು ಇಲ್ಲಿ ಪೇಜಸ್ ಅಂತ ಬರುತ್ತಲ್ಲ,
ನಿಮ್ಮ ಪ್ರಿಂಟರ್ ಅಲ್ಲಿ ಈ ಆಲ್ ಅಂತಿದೆ ನೋಡಿ, ಅಥವಾ ಕೆಳಗಡೆ ಬರ್ತಕ್ಕಂತ ಪೇಜ್ ಪರ್ ಸೀಟ್ ಅಂತಿದೆಯಲ್ಲ, ಪೇಜ್ ಪರ್ ಸೀಟ್, ಅದನ್ನ ಪೇಜ್ ಪರ್ ಸೀಟ್ ಅಂತಿದೆಯಲ್ಲ, ಇದ್ರ ಮೇಲೆ ನೀವೇನ್ ಮಾಡಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಒಂದ್ ಪೇಜ್ ಅಲ್ಲಿ, ಒಂದೇ ಪೇಜ್ ಅಲ್ಲಿ 2 ಸೀಟ್ ಅನ್ನ ಕುಂದಿಸಬೇಕಾದ್ರೆ 2 ಪೇಜ್ ಅನ್ನ ಕುಂದಿಸಬೇಕಾದ್ರೆ 2 ಆಯ್ಕೆ ಮಾಡ್ಕೊಳ್ಳಿ. ಎಸ್, ಈ ತರ ತೋರಿಸ್ತಾ ಇದ್ರೆ ಸ್ಕ್ರೀನ್ ಮೇಲೆ ನೋಡಿ, ಇಲ್ಲಿ ಒಂದೇ ಪೇಜ್ ಅಲ್ಲಿ 2 ಪೇಜ್ಗಳು ಕುಂತಿರ್ತಕ್ಕಂಥದ್ದು. ಅಂದ್ರೆ ನೀವು 2 ಪೇಜ್ ಅಲ್ಲಿ ಏನಾಗ್ಬಿಡುತ್ತೆ, ನಿಮಗೆ ಇದು ಪ್ರಿಂಟ್ ಸಿಕ್ಬಿಡುತ್ತೆ. ಬೇಡಪ್ಪ ನಾವು ಚಿಕ್ಕದಾಗಿ ಕೊಡ್ತೀವಿ ಅಂದ್ರೆ ಒಂದೇ ಪೇಜ್ ಅಲ್ಲಿ 4 ಕೂಡ ಮಾಡ್ಕೋಬಹುದು. ಈ ರೀತಿ ಒಂದ್ ಪೇಜ್ ಅಲ್ಲಿ 4 ಮಾಡಿ ಕಟ್ಟ, ಅಂದ್ರೆ ಒಂದೇ ಪೇಜ್ ಅಲ್ಲಿ 4 ಪೇಜ್ಗಳನ್ನ ಪ್ರಿಂಟ್ ಕೂಡ ನೀವು ತಗೋಬಹುದು. ಅದು ಚಿಕ್ಕದಾಗತ್ತೆ. ನೀವು ಏನ್ ಮಾಡಿ 2 ಪೇಜ್ ಕೊಡಿ, 2 ಪೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅನ್ನು ಕೊಡಿ, ಅಥವಾ ಪ್ರಿಂಟ್, ನಿಮ್ಮಲ್ಲಿ ಪ್ರಿಂಟ್ ಆಪ್ಷನ್ ಬಂದಾಗ ಪ್ರಿಂಟ್ ಅನ್ನು ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಪ್ರೋಗ್ರೆಸ್ ಕಾರ್ಡ್ಗಳನ್ನು ಕೂಡ ಏನ್ ಮಾಡಬಹುದು, ಪ್ರಿಂಟ್ ಔಟ್ ಮಾಡ್ಕೋಬಹುದು. ಇದು ನಿಮ್ ಗಮನದಲ್ಲಿ ಇರಲಿ. ಓಕೆ, ಈ ರೀತಿ ಪ್ರೋಗ್ರೆಸ್ ಕಾರ್ಡ್ ನಲ್ಲಿ ಕೆಲ ಬದಲಾವಣೆಗಳನ್ನ ಮಾಡ್ಕೋಬಹುದು. ಇನ್ನ ನಾನು ಹೇಳಿದೆ ನಿಮ್ಗೆ, ಹಾಗಾದ್ರೆ ಅಡ್ಮಿಟ್ ಮಾಡ್ಕೊಳ್ಳೋದು ಹೇಗೆ? ಈ ಪ್ರಮೋಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅಡ್ಮಿಟ್ ಮಾಡ್ಕೊಳ್ಳೋದು ಹೇಗೆ ಅಂದಾಗ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಸೇಮ್ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಮೇಲೆ ಹೋಗಿ ಪ್ರಮೋಷನ್ ಡೀಟೇಲ್ ಅಂತಿದೆ, ಅದ್ರಲ್ಲಿ ಮುಂದೆ ಪ್ರಮೋಟ್ ಸ್ಟೂಡೆಂಟ್ ಗೆ ಹೋಗೋಣ. ಪ್ರಮೋಟ್ ಸ್ಟೂಡೆಂಟ್ ಗೆ ಹೋಗೋಣ. ಪ್ರಮೋಟ್ ಸ್ಟೂಡೆಂಟ್ ಗೆ ಹೋಗಿ ನಾನು ಇಲ್ಲಿ 2ನೇ ತರಗತಿಯನ್ನ ನೋಡ್ತಾ ಇದ್ದೀನಿ. 2ನೇ ತರಗತಿ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಕೊಡ್ತಾ ಇದ್ದೀನಿ. ಎಸ್, ನಾನು ಇಲ್ಲಿ ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಕೊಟ್ಟಾಗ ಆ 2ನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ತೋರಿಸುತ್ತೆ. ಒಂದ್ ವೇಳೆ ಸಾಫ್ಟ್ವೇರ್ ಪ್ರಮೋಟ್ ಮಾಡಿದ್ರೆ ಪ್ರಮೋಟೆಡ್ ಅಂತ ತೋರಿಸುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಎಸ್, ಪ್ರಮೋಟೆಡ್ ಅಂತ ಬಂದಿದೆ ಅಲ್ವಾ? ಓಕೆ, ಇದು ಸರಿ, ಪ್ರಮೋಟೆಡ್ ಬಂದಿದೆ. ನಾವು ಕೆಲಸ ಏನು ಇಲ್ಲ, ಪ್ರಮೋಟ್ ಮಾಡುವ ಅಗತ್ಯತೆ ಇಲ್ಲ. ಒಂದ್ ವೇಳೆ ನಾವು ರಿಸಲ್ಟ್ ಹಾಕದೇ ಇದ್ರೆ ಪ್ರಮೋಟೆಡ್ ಬರೋದಿಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು? ನಾನು ಇಲ್ಲಿ ತೋರ್ಸಕ್ ಆಗೋದಿಲ್ಲ, ಬಟ್ ಎಲ್ಲಿ ಹೋಗ್ಬೇಕಂತ ಹೇಳ್ತೀನಿ. ನೀವೇನ್ ಮಾಡಿ, ಮತ್ತೆ ಈ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಹೋಗಿ ಸಿಸಿ ರಿಸಲ್ಟ್ ಗೆ ಹೋಗಿ, ಸಿಸಿ ರಿಸಲ್ಟ್ ಗೆ ಹೋಗಿ ಜನರೇಟ್ ರಿಸಲ್ಟ್ ಫಾರ್ ಮೇಲೆ ಕ್ಲಿಕ್ ಮಾಡಿ. ಯಾರಿಗೆ ತನ್ನಿಂದ ತಾನೇ ಪ್ರಮೋಟ್ ಆಗಿಲ್ಲ ಅಂತವ್ರು ಏನ್ ಮಾಡಿ ಈ ರೀತಿ ಆಯ್ಕೆಯನ್ನ ಮಾಡ್ಕೊಳ್ಳಿ. ಎಂಟ್ರಿ ರಿಸಲ್ಟ್ ಮೇಲೆ ಹೋಗಿ ಆಯ್ಕೆ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ಕೊಳ್ಳಿಪ್ಪ ಅಂದ್ರೆ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿಯಾದಂತ ಇಯರ್ ಅನ್ನ 2020-21 ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ತರಗತಿ ಬೇಕು ಆ ತರಗತಿಯನ್ನು ಆಯ್ಕೆ ಮಾಡ್ಕೊಂಡು, ಹಾಗೆ ಮೀಡಿಯಂ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಆ ಎಕ್ಸಾಮ್ ಯಾವ್ದನ್ನ ನೀವು ಹಾಕ್ಬೇಕಾಗಿರ್ತೀರೋ ಆ ಎಕ್ಸಾಮ್ ಅನ್ನ ತೆಗೆದುಕೊಳ್ಳಿ. ಗ್ರೂಪ್ ಅನ್ನ ಆಯ್ಕೆ ಮಾಡಿಕೊಳ್ಳಿ, ಸರ್ಚ್ ಕೊಡಿ. ಎಸ್, 2020 ಮತ್ತು 21. ಎಸ್, ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಹಾಕಿರೋದ್ರಿಂದ ಏನಾಗಿದೆ, ಇವ್ರದ್ದು A+A+ ಅಂತ ಬಂದಿದೆ. ನಿಮಗೇನು ಬಂದು ತೋರಿಸುತ್ತೆ, ಖಾಲಿ ತೋರಿಸುತ್ತೆ. ಅವಾಗ ನೀವೇನ್ ಮಾಡಿ ಇದನ್ನ ರಿಸಲ್ಟ್ ಅನ್ನ ಹಾಕಿ ಸಬ್ಮಿಟ್ ಕೊಡಿ. ಈ ರೀತಿ ಎಲ್ಲಾ 4 FAಗಳನ್ನ SA1 ಅನ್ನ SA2 ಅನ್ನ ಹಾಕಿ ನೀವು ಪ್ರಮೋಟ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಪ್ರಮೋಟ್ ಆಗುತ್ತೆ. ಇಲ್ಲದೆ ಹೋದ್ರೆ ಪ್ರಮೋಟ್ ಆಗೋದಿಲ್ಲ. ಇದು ಪ್ರಮೋಟ್ ಆಗದೇ ಇದ್ದ ಪಕ್ಷದಲ್ಲಿ ಮಾಡ್ಕೊಳ್ತಕ್ಕಂತ ಒಂದು ರೀತಿಯನ್ನ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ಮುಂದೆ ನೋಡೋಣ ನಾವು ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಗೆ. ಪ್ರಮೋಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಅನ್ನ ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to ಮೇಲೆ ಹೋಗಿ ಅಲ್ಲಿ ಬರ್ತಕ್ಕಂಥ 3ನೇ ಆಪ್ಷನ್ ಅಡ್ಮಿಷನ್ ಡೀಟೇಲ್ ಮೇಲೆ ಹೋಗಿ, ಅಡ್ಮಿಷನ್ ಡೀಟೇಲ್ ಇರತಕ್ಕಂಥ 2ನೇ ಆಪ್ಷನ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೇಲೆ ಕ್ಲಿಕ್ ಮಾಡಿ. ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಹೋಗಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ, 1ನೇ ತರಗತಿ ಇದ್ದಿರ್ತಕ್ಕಂಥ, ಅಂದ್ರೆ 1ನೇ ತರಗತಿ ಪ್ರಮೋಟ್ ಆದವ್ರನ್ನ 2ನೇ ತರಗತಿಗೆ, 2ನೇ ತರಗತಿ ಪ್ರಮೋಟ್ ಆದವ್ರನ್ನ 3ನೇ ತರಗತಿಗೆ ನೀವೇನ್ ಮಾಡ್ಬೋದು, ಅಡ್ಮಿಟ್ ಅನ್ನ ಮಾಡ್ಕೋಬಹುದು. ನಾನು ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಅಡ್ಮಿಟ್ ಅನ್ನು ಕೂಡ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ತಾವು ಗಮನಿಸಿ. ಇಲ್ಲಿ ಸ್ವಲ್ಪ ಸರ್ವರ್ ಪರವಾಗಿಲ್ಲ, ನಾನು ನೈಟ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ಪೀಡ್ ಆಗಿ ಓಡ್ತಾ ಇದೆ. ಇಲ್ದಿದ್ರೆ ವಿಡಿಯೋನು ನಿಮಗೆ ಲೈವ್ ಆಗಿ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್, ನೋಡಿ ನಾನು ಕೊಟ್ಟಿರೋದು ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಒಂದ್ ವೇಳೆ ನೀವು ಇದನ್ನ ಅಪ್ಡೇಟ್ ಮಾಡದಿದ್ರೆ ಅದೇನಾಗೋದಿಲ್ಲ, ಮುಂದಕ್ಕೆ ಹೋಗೋದಿಲ್ಲ. ಇದನ್ನ ಮಾಡಿದಾಗನೇ ಈ ವರ್ಷದ ಮುಂದಕ್ಕೆ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಏನ್ ಕೊಡ್ತೀನಿ, ಇಲ್ಲಿ ಅಪ್ಡೇಟ್ ಅಂತ ಕೊಡ್ತಾ ಇದ್ದೀನಿ. ನೀವು ಒಂದ್ಸಾರಿ ನಿಮ್ಮ ಎಲ್ಲವನ್ನ ನೋಡ್ಕೊಂಡು ಏನ್ ಮಾಡಿ ಅಪ್ಡೇಟ್ ಅನ್ನ ಕೊಡಿ. ಅಲ್ಲಿ ಬರ್ತಕ್ಕಂತ ಸ್ಟ್ಯಾಂಡರ್ಡ್ ಆಗಿರ್ಬೋದು. ಎಸ್, ಸರ್ವರ್ ಕೂಡ ಹೊರಗಡೆ ಹೋಗಿರ್ತಕ್ಕಂಥದ್ದು. ಈ ರೀತಿ ಸರ್ವರ್ಗಳು ಕೂಡ ಏನ್ ಮಾಡ್ತವೆ, ಹೊರಗಡೆ ಹೋಗ್ಬಿಡ್ತವೆ. ಮತ್ತೊಂದ್ಸರಿ ನಾವೇನ್ ಆಗ್ಬೇಕಾಗತ್ತೆ, ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ, ಅನಿವಾರ್ಯತೆ ಇರ್ತಕ್ಕಂಥದ್ದು. ಆ ರೀತಿ ಸ್ವಲ್ಪ SATS ಸಮಸ್ಯೆಗಳು ಕೂಡ ಇವೆ. ಅದರ ಮಧ್ಯೆ ನಾವು ನಮ್ಮ ಕಾರ್ಯವನ್ನ, ನಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕಾಗಿರ್ತಕ್ಕಂಥದ್ದು. ಓಕೆ, ಸ್ವಲ್ಪ ವಿಡಿಯೋ ನೋಡೋಕೆ ಬೇಜಾರ ಕೂಡ ಆಗ್ಬಹುದು. ಕಾರಣ ಏನಂದ್ರೆ, ಈ ರೀತಿ ಲಾಗೌಟ್ಗಳಾದ್ರೆ ಪದೇ ಪದೇ ನಾವು ಏನ್ ಮಾಡಬೇಕಾಗತ್ತೆ, ಲಾಗಿನ್ ಆಗ್ಬೇಕಾಗತ್ತೆ. ಬಟ್ ಅನಿವಾರ್ಯ. ನೀವು ಕೂಡ ಈ ರೀತಿ
ಲಾಗಿನ್ ಆಗಿ ಮುಂದೆ ಕೆಲಸವನ್ನು ಮಾಡಬೇಕಾಗತ್ತೆ. ಓಕೆ, ಎಸ್ ಸರ್. ಮತ್ತೊಂದು ಸಾರಿ ನಾವು ಅಲ್ಲಿಗೆ ಬರಬೇಕಾಗುತ್ತೆ. ಈಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಬನ್ನಿ, ಇರ್ತಕ್ಕಂಥ ಅಡ್ಮಿಷನ್ ಡೀಟೇಲು, ಅಡ್ಮಿಷನ್ ಥ್ರೂ ಪ್ರಮೋಷನ್ ಬನ್ನಿ. ಅಡ್ಮಿಷನ್ ಥ್ರೂ ಪ್ರಮೋಷನ್ ಬಂದಾಗ ಎಸ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ತರಗತಿಗಳನ್ನ ಅಥವಾ ಆಲ್ ಕೊಟ್ಟು ಸರ್ಚ್ ಕೊಟ್ರೆ ಬರೋದಿಲ್ಲ, ನೀವು ತರಗತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲಿ 2ನೇ ತರಗತಿಯನ್ನು ಕೊಟ್ಟು ಸರ್ಚ್ ಕೊಡ್ತಾ ಇದ್ದೀನಿ. ಓಕೆ, ಎಸ್ ಸರ್. ಇಲ್ಲಿ ನೋಡಿ 2ನೇ ತರಗತಿ ಒಂದು ವಿದ್ಯಾರ್ಥಿ ಇದ್ರಲ್ಲ, ಇದರ 3ನೇ ತರಗತಿಗೆ ಏನ್ ಮಾಡ್ಕೊಳ್ಳೋಣ, ನಾವು ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಅಡ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಎಸ್ ನೀವು ಕೊಟ್ಟಾಗ ಏನಾಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಅಂದ್ರೆ ಅಡ್ಮಿಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ, ಬ್ಯಾಂಕ್ ಡೀಟೇಲ್ಸ್ ಆರ್ ಕಂಪಲ್ಸರಿ ಆರ್ ಮ್ಯಾಂಡೇಟರಿ ಫಾರ್ 9th ಸ್ಟ್ಯಾಂಡರ್ಡ್ SC/ST ಸ್ಟೂಡೆಂಟ್ ಅಂತಿದೆ. ಕಂಪಲ್ಸರಿ 9ನೇ ತರಗತಿ ವಿದ್ಯಾರ್ಥಿ SC/ST ವಿದ್ಯಾರ್ಥಿಗಳಾಗಿದ್ದರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಬ್ಯಾಂಕ್ ಒಂದು ಮಾಹಿತಿ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಮಾಹಿತಿ ಕಡ್ಡಾಯವಾಗಿ ಬೇಕಾಗುತ್ತೆ. ಇದು ಕೂಡ ನಿಮ್ ಗಮನದಲ್ಲಿರಲಿ. ಇದನ್ನ ಮಾಡುವ ಮುನ್ನ ನೀವು ಕೂಡ ಅವರ ಒಂದು ಬ್ಯಾಂಕ್ ಮಾಹಿತಿಯನ್ನ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ, ಅವರ ಅಕೌಂಟ್ ಆಗಿರ್ಬೋದು, ಬೇರೆ ಬೇರೆ. ಎಸ್, ಸೆಕ್ಷನ್ ಇಲ್ಲಿ ಒಂದೇ ಇರೋದು ಸೆಕ್ಷನ್ ಆಯ್ಕೆ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಗ್ರೂಪ್ ಉರ್ದು ಕನ್ನಡ ಇರೋದನ್ನ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲಿ ಅದನ್ನ ತೆಗೆದುಕೊಂಡಿದ್ದೀನಿ. ಅದ್ರ ಜೊತೆಗೆ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು, ಜೆಂಡರ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು, ರಿಲಿಜನ್ ಅನ್ನ, ಕಾಸ್ಟ್ ಅನ್ನ ಪ್ಲಸ್ ಕೆಟಗರಿಯನ್ನ ನೀವೇನ್ ಮಾಡಬಹುದು, ಅಪ್ಡೇಟ್ ಮಾಡ್ಕೋಬಹುದು. ಹಾಗೆ ಸ್ಪೆಷಲ್ ನೀಡ್ ಅನ್ನ ನೀವು ಹಾಕೋಬಹುದು, ಬ್ಯಾಂಕ್ ಡೀಟೇಲ್ ಅನ್ನ ಹಾಕೋಬಹುದು, ನಿಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ಅನ್ನು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಇಷ್ಟೆಲ್ಲ ನೀವು ಮಾಹಿತಿ ಇದ್ರೆ ಚೇಂಜ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಏನ್ ಮಾಡಿ, ಸಬ್ಮಿಟ್ ಅಂತ ಕೊಡಿ. ಎಸ್, ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ನಾನು. ಎಸ್, ಏನಾಗಿದೆ, ಶಕಿಲಾ ಭಾಷೆ ಸಾಬ್ ಚಿಕ್ಕೋಡಿ ಈಸ್ ಎನ್ರೋಲ್ಡ್ ಟು ಸಕ್ಸಸ್ಫುಲ್ ಅಂತ ಬಂದಿರತಕ್ಕಂಥದ್ದು. ಈ ರೀತಿ ನಾವು ಏನ್ ಮಾಡ್ಬೇಕಾಗತ್ತೆ, ಅಡ್ಮಿಟ್ ಆಗಿರ್ತಕ್ಕಂಥ ಅಂದ್ರೆ ಪ್ರಮೋಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಗಳನ್ನ ಅಡ್ಮಿಟ್ ಮಾಡ್ಕೊಳ್ತಕ್ಕಂಥ ರೀತಿ ಇದು. ಇನ್ನೊಂದು ಆಪ್ಷನ್ ಅನ್ನ ಕೊಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. 3ನೇ ಒಂದು ತರಗತಿಯ ವಿದ್ಯಾರ್ಥಿಗಳನ್ನ ಸರ್ಚ್ ಕೊಟ್ಟಿದ್ದೀನಿ. ಆಗ 3ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಇಬ್ರು ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಒಬ್ಬೊಬ್ಬರನ್ನು ನಾವು ಏನ್ ಮಾಡ್ಬೇಕಾಗತ್ತೆ, ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ. ಎಸ್, ಅಡ್ಮಿಟ್ ಮಾಡ್ಕೊಳ್ಬೇಕಾದಂತ ಪ್ರೊಸೆಸ್ ಅನ್ನು ನಿಮ್ಗೆ ತೋರಿಸಿದೀನಿ. ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಿ. ಎಸ್, ತನ್ನಿಂದ ತಾನೇ ಕ್ಲಾಸ್ ತೆಗೆದುಕೊಳ್ಳುತ್ತೆ, ಸೆಕ್ಷನ್ ಅನ್ನು ಆಯ್ಕೆ ಮಾಡ್ಕೊಳ್ತೀರಿ. ಆಮೇಲೆ ಮೀಡಿಯಂ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ತಗೊಳ್ತೀರಿ. ಏನಾದ್ರು ಚೇಂಜಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಸಬ್ಮಿಟ್ ಅಂತ ಕೊಡಿ. ಎಸ್, ಈ ರೀತಿ ನಾವು ಏನ್ ಮಾಡ್ಬೋದು, ಆರಾಮಾಗಿ ಮಾಡ್ತಾ ಹೋಗ್ಬೋದು. ಎಸ್, ಇನ್ನೊಂದು ವಿದ್ಯಾರ್ಥಿ ಉಳಿದಿದ್ದಲ್ಲ, ಅದೊಂದು ಕೂಡ ನಾನು ಅಡ್ಮಿಟ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ಬಿಡ್ತೀನಿ. ಈ ರೀತಿ ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ವಿದ್ಯಾರ್ಥಿಯ ಒಂದು ಫಾರ್ಮ್ ಓಪನ್ ಆಗುತ್ತೆ. ಏನಾದರೂ ತಿದ್ಕೊಳ್ಳದಿದ್ರೆ ತಿದ್ಕೊಳ್ಳಿ, ಇಲ್ಲದೆ ಹೋದ್ರೆ ಆ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಮತ್ತು ಸೆಕ್ಷನ್ ಅನ್ನ ಕಡ್ಡಾಯವಾಗಿ ನೀವು ಆಯ್ಕೆ ಮಾಡಿಕೊಂಡು ಏನ್ ಮಾಡ್ಬೇಕಾಗತ್ತೆ, ಮುಂದುವರಿಬೇಕಾಗತ್ತೆ. ಇದೊಂದು ವಿದ್ಯಾರ್ಥಿ ಒಂದು ಅಡ್ಮಿಷನ್ ಮಾಡೋಣ ಮಾಡ್ಕೊಂಡು ಹೇಳಿದಿಲ್ಲ, ಇದು ಮಾತ್ರ ಮರೆಯುವಾಗಿಲ್ಲ. ಸೆಕ್ಷನ್ ಅನ್ನ ಮತ್ತು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನಾವು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಕೊಡೋಣ. ಓಕೆ, ಎಸ್, ಕೆಲವೊಂದು ಏಜ್ ಗೀಸ್ ಚಿಕ್ಕದಿದ್ದಾಗ ಆ ರೀತಿ ಮಾಹಿತಿಯನ್ನು ತೋರಿಸುತ್ತೆ. ಎಸ್, ಈ ರೀತಿ ನಾವು ವಿದ್ಯಾರ್ಥಿಗಳನ್ನ ಪ್ರಮೋಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅಡ್ಮಿಟ್ ಮಾಡ್ಕೊಳ್ತಕ್ಕಂಥ ರೀತಿ ಇದು. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನ ನಾನು TC ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ದೆ. ಎಸ್, ನೀವು TC ಔಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಗೆ ಬನ್ನಿ, ಅಲ್ಲಿಂದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ಬನ್ನಿ. ಓಕೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಇಲ್ಲಿ ನೋಡಿ, ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ತರಗತಿಯನ್ನ ಹೈಯರ್ ಸ್ಟ್ಯಾಂಡರ್ಡ್ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಇಯರ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. 2020-21 ತೆಗೆದುಕೊಂಡು ಜನರೇಟ್ TC ಟು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಕೊಡ್ಬೇಕಾಗತ್ತೆ. ಜನರೇಟ್ TC ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಕೊಡಿ. ಆದ್ರೆ ನೆನಪಲ್ಲಿ ಇರಲಿ ನಿಮಗೆ, ಇದು ನೀವು ಅಡ್ಮಿಟ್ ಮಾಡ್ಕೊಂಡ ತಕ್ಷಣ ಏನ್ ಮಾಡ್ಕೋಬೇಕಾಗತ್ತಪ್ಪ ಅಂದ್ರೆ ಇಯರ್ ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಈಗ 3ನೇ ಇರ್ತಕ್ಕಂಥ ವಿದ್ಯಾರ್ಥಿನ 4ನೇ ತಗೊಂಡ್ಬಿಟ್ಟಿದ್ರಪ್ಪ ಅಂದ್ರೆ ಅವಾಗ ನೀವು 2021-22 ಆಯ್ಕೆ ಮಾಡ್ಕೊಂಡು ಜನರೇಟ್ TC ಟು ಅಡ್ಮಿಟ್ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ತೆಗೆದುಕೋಬೇಕಾಗತ್ತೆ. ಇನ್ನು ನೀವು ಅಡ್ಮಿಟ್ ಮಾಡ್ಕೊಳ್ತಾ ಇದ್ರೆ ಓನ್ಲಿ ಪ್ರಮೋಟ್ ಅಲ್ಲಿ ಇದ್ರೆ ಅವಾಗ 2020-21 ಆಯ್ಕೆ ಮಾಡ್ಕೊಂಡು TC ಇಶ್ಯೂ ಇದ್ದಾಗ ಜನರೇಟ್ TC ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಕೊಟ್ಟು ನೀವು ಸರ್ಚ್ ಅನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇರದೇ ಇಲ್ಲ ಈ ಒಂದು ಶಾಲೆಯಲ್ಲಿ 5ನೇ ತರಗತಿಗೆ. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಬರೋದಿಲ್ಲ. ಅವರ ಒಂದು TC ಬರುತ್ತೆ, ಒಂದೆರಡು ಮಾಹಿತಿಗಳನ್ನ ನೀವು ತಿದ್ದುಪಡಿ ಮಾಡಿಕೊಂಡು ಇಶ್ಯೂ ಮಾಡಬಹುದು. ಈ ರೀತಿ ನೀವು
ಟಿಸಿಗಳನ್ನು ಕೂಡ ಇಶ್ಯೂ ಮಾಡಬಹುದು ಅಂತ ಹೇಳ್ತಾ, ನನ್ನ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡ್ಕೊಡೋದನ್ನ ಮರಿಬೇಡಿ. ನಮ್ಮ SITS ಸಂಬಂಧಪಟ್ಟಂತ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.